ಕೆಲವರಿಗೆ ಒಂದು ನಂಬಿಕೆ ಏನಂತಂದರೆ, ಓಕೆ ಮಗು ಹಾರ್ಟ್ ರೇಟು ಇಷ್ಟೇ ಇರಬೇಕು, ಇದಕ್ಕಿಂತ ಕಡಿಮೆ ಇರಬಾರ್ದು. ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹಾರ್ಟ್ ರೇಟ್ ಕಡಿಮೆ ಇರುತ್ತೆ, ಮೇ ಬಿ 110 ಇಂದ 120 ರೇಂಜಲ್ಲಿ ಇರುತ್ತೆ. ಯಾವಾಗ 6 ವೀಕ್ಸ್ 3 ಡೇಸ್ 4 ಡೇಸ್ ಕ್ರಾಸ್ ಆಗುತ್ತೆ, ಇಟ್ ವಿಲ್ ಕ್ರಾಸ್ 120. 3rd ಮಂತ್ ಸ್ಕ್ಯಾನಿಂಗಲ್ಲಿ 180 ಇತ್ತು, 5th ಮಂತ್ ಸ್ಕ್ಯಾನಿಂಗಲ್ಲಿ 130 ಇದೆ. ಹಾಗಾದರೆ ಹಾರ್ಟ್ ರೇಟ್ ಕಡಿಮೆ ಆಗ್ತಾ ಇದೆಯಾ, ಮಗು ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ಒಂದು ಅಪ್ರೆನ್ಷನ್ ಎಕ್ಸ್ಪ್ರೆಸ್ ಮಾಡ್ತಾರೆ. ಸ್ನೇಹಿತರೆ, ನನ್ನ ಈ ಒಂದು 25 ವರ್ಷ ಎಕ್ಸ್ಪೀರಿಯನ್ಸ್ ಆಸ್ ಎ ರೇಡಿಯಾಲಜಿಸ್ಟ್ ಏನಿದೆ, ಅದರಲ್ಲಿ ನಾನು ಒಂದು ಕಾಮನ್ ಫ್ಯಾಕ್ಟರ್ ಅಬ್ಸರ್ವ್ ಮಾಡಿದ್ದೀನಿ. ಏನಂತಂದರೆ, ಸ್ಕ್ಯಾನಿಂಗ್ ಮಾಡ್ತಾ ಇರಬೇಕಾದ್ರೆ ನಾನು ಹಾರ್ಟ್ ಬೀಟ್ ಕೇಳಿಸ್ತೀನಲ್ಲ, ಹಾರ್ಟ್ ಬೀಟ್ ಸೌಂಡ್, ಅದು ತುಂಬಾ ಎಕ್ಸೈಟಿಂಗ್ ಮೂಮೆಂಟ್ ಅವರಿಗೆ. ವೆರಿ ವೆರಿ ಹ್ಯಾಪಿ, ತುಂಬ ಖುಷಿ ಪಡ್ತಾರೆ. ಸರ್ ಇನ್ನೊಂದ್ಸಲ ಕೇಳಿಸ್ಕೊಂತೀವಿ, ಕೇಳಿಸಿ ಅಂತಾರೆ. ಸೊ ಫೀಟಲ್ ಹಾರ್ಟ್ ರೇಟ್ ಅಥವಾ ಫೀಟಲ್ ಎದೆ ಬಡಿತ ಏನಿದೆಯಲ್ಲ, ಅದರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ, ಕೆಲವರಿಗೆ ಒಂದು ನಂಬಿಕೆ ಏನಂತಂದರೆ, ಓಕೆ ಮಗು ಹಾರ್ಟ್ ರೇಟು ಇಷ್ಟೇ ಇರಬೇಕು, ಇದಕ್ಕಿಂತ ಕಡಿಮೆ ಇರಬಾರ್ದು. ಆ ಹಾರ್ಟ್ ರೇಟ್ ಒಂದು ನಾರ್ಮಲ್ ಒಂದು ವೈಡ್ ರೇಂಜಲ್ಲಿ ಇರುತ್ತೆ ಅನ್ನೋದು ತುಂಬ ಜನ ಗೊತ್ತಿರೋದಿಲ್ಲ. ಸೊ ಈಗ ನಾವು ಫೀಟಲ್ ಹಾರ್ಟ್ ರೇಟ್ ಅಥವಾ ಮಗುದು ಎದೆ ಬಡಿತದ ಬಗ್ಗೆ ಡಿಟೇಲ್ ಆಗಿ ಮಾತಾಡೋಣ ಸ್ನೇಹಿತರೆ. ನಾರ್ಮಲಿ ಏನಾಗುತ್ತೆ, ನಾನು ತುಂಬ ನನ್ನ ರೀಲ್ಸಲ್ಲೆಲ್ಲ ಕವರ್ ಮಾಡಿದ್ದೀನಿ. ಇದು ಮಗು 6 ವೀಕ್ಸ್ 2 ಡೇಸ್ ಇಲ್ಲ 6 ವೀಕ್ಸ್ 3 ಡೇಸ್ ಅಂದರೆ 1.5 ಮಂತಿಂದನೇ ಮಗುದು ಹಾರ್ಟ್ ಬೀಟ್ ಶುರುವಾಗುತ್ತೆ. ಈ ಮಗುದು ಆರ್ಗನ್ಸ್ ಅಲ್ಲಿ ಫೀಟಲ್ ಹಾರ್ಟ್ ಫಸ್ಟ್ ಆರ್ಗನ್ಸ್ ಟು ಸ್ಟಾರ್ಟ್ ಫಂಕ್ಷನಿಂಗ್ ಇನ್ ದ ಅರ್ಲಿ ಸ್ಟೇಜಸ್ ಆಫ್ ಪ್ರೆಗ್ನೆನ್ಸಿ 1.5 ಮಂತಿಂದನೇ. ಸೊ ಸ್ಟಾರ್ಟಿಂಗ್ ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹಾರ್ಟ್ ರೇಟ್ ಕಡಿಮೆ ಇರುತ್ತೆ, ಮೇ ಬಿ 110 ಇಂದ 120 ರೇಂಜಲ್ಲಿ ಇರುತ್ತೆ. ಯಾವಾಗ 6 ವೀಕ್ಸ್ 3 ಡೇಸ್ 4 ಡೇಸ್ ಕ್ರಾಸ್ ಆಗುತ್ತೆ, ಇಟ್ ವಿಲ್ ಕ್ರಾಸ್ 120. ಸೊ ಡ್ಯೂರಿಂಗ್ ಹೋಲ್ ಜರ್ನಿ ಆಫ್ ಪ್ರೆಗ್ನೆನ್ಸಿ ಅಂದರೆ 1.5 ಮಂತಿಂದ ಹಿಡಿದು 9th ಮಂತ್ವರೆಗೂ ಫೀಟಲ್ ಹಾರ್ಟ್ ರೇಟು 120 ಇಂದ 180 ಇರಬೇಕು. ಸೊ ಎಕ್ಸಾಕ್ಟ್ ಇಷ್ಟೇ ಇರಲ್ಲ, 120 ಇಂದ 180ವರೆಗೂ ವೇರಿ ಆಗುತ್ತೆ. 120 ಅಥವಾ 120 130 140 ಯಾವಾಗಿರುತ್ತೆ ಅಂತಂದರೆ, ಮಗು ಕ್ವೈಟ್ ಆಗಿದ್ದಾಗ. ಈಗ ಫಾರ್ ಎಕ್ಸಾಂಪಲ್ ನಾವೇ ಹ್ಯೂಮನ್ ಬೀಯಿಂಗ್ಸ್ ತೊಗೊಳ್ಳಿ, ಅಥವಾ ನಾವೇ ಮನುಷ್ಯರು ತುಂಬ ಓಡ್ತಾ ಇದ್ರೆ, ತುಂಬ ಆಕ್ಟಿವ್ ಆಗಿ ಏನೋ ಕೆಲಸ ಮಾಡ್ತಾ ಇದ್ರೆ ಹಾರ್ಟ್ ರೇಟ್ ಜಾಸ್ತಿ ಇರುತ್ತೆ. ಅದೇ ನಾವು ಕ್ವೈಟಾಗಿ ಕೂತಿದ್ದಾಗ ಅಥವಾ ಮಲ್ಕೊಂಡಿದ್ದಾಗ ಹಾರ್ಟ್ ರೇಟ್ ಕಡಿಮೆ ಇರುತ್ತೆ. ಅದೇ ಥರನೇ ಹೊಟ್ಟೆಲಿರೋ ಮಗುದು ಅಷ್ಟೇ. ಮಗು ಕ್ವೈಟ್ ಆಗಿ ಒಂದು ಕಡೆ ಸುಮ್ಮನೆ ಇದ್ರೆ ಹಾರ್ಟ್ ರೇಟ್ ಕಡಿಮೆ ಇರುತ್ತೆ. ಆಕ್ಟಿವ್ ಆಗಿ ಮೂವ್ ಆಗ್ತಾ ಇದ್ರೆ ಹಾರ್ಟ್ ರೇಟ್ ಜಾಸ್ತಿ ಇರುತ್ತೆ. ಅಂದರೆ 170 165 ಈ ರೇಂಜಲ್ಲಿ ಇರುತ್ತೆ. ಕ್ವೈಟ್ ಆಗಿದ್ದಾಗ 130 135 ಈ ಥರ ರೇಂಜಲ್ಲಿ ಇರುತ್ತೆ. ತುಂಬ ಜನ ನಂಗೆ ಪ್ರಶ್ನೆ ಕೇಳ್ತಾರೆ, ಸರ್ 3rd ಮಂತ್ ಸ್ಕ್ಯಾನಿಂಗ್ ಅಲ್ಲಿ 180 ಇತ್ತು, 5th ಮಂತ್ ಸ್ಕ್ಯಾನಿಂಗ್ ಅಲ್ಲಿ 130 ಇದೆ, ಹಾಗಾದ್ರೆ ಹಾರ್ಟ್ ರೇಟ್ ಕಡಿಮೆ ಆಗ್ತಾ ಇದೆಯಾ, ಮಗು ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ಒಂದು ಅಪ್ರೆನ್ಷನ್ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಬೇಸಿಕಲಿ ಹಾರ್ಟ್ ರೇಟ್ ಬಂದ್ಬಿಟ್ಟು ಮಗುದು ಆಕ್ಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಯಾವಾಗ ಮಗುದು ಹಾರ್ಟ್ ರೇಟ್ 120 ಇಂದ 180ವರೆಗೂ ಇರುತ್ತೋ, 180 ಒಳಗಡೆ ಇರುತ್ತೋ, ಅದು ಪರ್ಫೆಕ್ಟ್ಲಿ ನಾರ್ಮಲ್. ಕೆಲವೊಂದು ಅಬ್ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ಅಥವಾ ಕೆಲವೊಂದು ಮೆಟರ್ನಲ್ ಅಥವಾ ತಾಯಿ ಇಲ್ಲ ಮಗುದು ಅಬ್ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ಹಾರ್ಟ್ ರೇಟ್ ವೇರಿ ಆಗುತ್ತೆ. ಅಂದ್ರೆ 120ಗಿಂತ ಕಡಿಮೆನೂ ಆಗ್ಬೋದು, ಅದನ್ನ ನಾವು ಫೀಟಲ್ ಬ್ರಾಡಿಕಾರ್ಡಿಯಾ ಅಂತೀವಿ. 180ಗಿಂತ ಜಾಸ್ತಿ ಇದ್ರೆ ಅದನ್ನ ಫೀಟಲ್ ಟ್ಯಾಕಿಕಾರ್ಡಿಯಾ ಅಂತೀವಿ. ಸೊ ಇದೆರಡು ಅಬ್ನಾರ್ಮಲ್. ಸೊ ಎಲ್ಲಿವರೆಗೂ 120 ಇಂದ 180 ಇರುತ್ತೆ ಫೀಟಲ್ ಹಾರ್ಟ್ ರೇಟು, 120 to 180 ಅಂದ್ರೆ ಬೀಟ್ಸ್ ಪರ್ ಮಿನಿಟ್, ಒಂದು ನಿಮಿಷಕ್ಕೆ 120 ಇಂದ 180 ಅದು ನಾರ್ಮಲ್ ರೇಂಜ್. ಕೆಲವೊಂದ್ಸಲ ಏನಾಗುತ್ತೆ, ಕೆಲವೊಂದು ಆಟೋಇಮ್ಯೂನ್ ಕಂಡೀಷನ್ಸ್ ಅಲ್ಲಿ ಫೀಟಲ್ ಹಾರ್ಟ್ ಬ್ಲಾಕ್ ಇರುತ್ತೆ, ಅಥವಾ ಕೆಲವೊಂದು ತಾಯಿಗೆ ಬರುವಂತಹ ಆಟೋಇಮ್ಯೂನ್ ಕಂಡೀಷನ್ಸ್ ಅಲ್ಲಿ ಫೀಟಲ್ ಹಾರ್ಟ್ ಬ್ಲಾಕ್ ಇಂದ ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ. ಅಥವಾ ಫೀಟಸ್ಗೆ ಬ್ಲಡ್ ಸಪ್ಲೈ ಕಡಿಮೆ ಆಗಿ ಹೈಪಾಕ್ಸಿಯಾ ಅಂತೀವಿ, ಅವಾಗಲೂ ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ. ಇದು ಮೋಸ್ಟ್ ಕಾಮನ್ ಕಂಡೀಷನ್ಸ್. ಫೀಟಲ್ ಬ್ರಾಡಿಕಾರ್ಡಿಯಾ ಅಂದ್ರೆ ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ. ಫೀಟಲ್ ಟ್ಯಾಕಿಕಾರ್ಡಿಯಾ ಅಂದ್ರೆ 180ಗಿಂತ ಜಾಸ್ತಿ ಇತ್ತು, ಆ ತರ ಕಂಡೀಷನ್ಸ್ ಕೆಲವೊಂದು ಕಂಡೀಷನ್ಸ್ ಅಲ್ಲೂ ಅದು ಜಾಸ್ತಿ ಇರುತ್ತೆ. ಅದು ನಾನು ಸಪ್ರೇಟ್ ವಿಡಿಯೋದಲ್ಲಿ ನಿಮಗೆ ಕವರ್ ಮಾಡ್ತೀನಿ. ಫೀಟಲ್ ಬ್ರಾಡಿಕಾರ್ಡಿಯಾ ಏನೇನು ಕಂಡೀಷನ್ಸ್ ಎಲ್ಲ ಆಗುತ್ತೆ, ಫೀಟಲ್ ಟ್ಯಾಕಿಕಾರ್ಡಿಯಾ ಯಾವ ಕಂಡೀಷನ್ಸ್ ಎಲ್ಲ ಆಗುತ್ತೆ, ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಸೊ ಇದರಲ್ಲಿ ನನ್ನ ಇಂಟೆನ್ಷನ್ ಏನಾಗಿತ್ತು ಅಂತಂದ್ರೆ, ಹಾರ್ಟ್ ರೇಟ್ ಒಂದು ಫಿಕ್ಸ್ಡ್ ರೇಟ್ ಅಲ್ಲಿ ಇರೋದಿಲ್ಲ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ, ಅದೊಂದು ವೈಡ್ ರೇಂಜ್ 120 ಇಂದ 180 ಬೀಟ್ಸ್ ಪರ್ ಮಿನಿಟ್ ಇರುತ್ತೆ ಅಂತ ಹೇಳೋದು ನನ್ನ ಉದ್ದೇಶ ಆಗಿತ್ತು. ಸೊ ಹಾಗಾಗಿ ಆಮೇಲೆ ಇನ್ನೊಂದು ನಾನು ಮರ್ತಿದ್ದು ಏನಂತಂದ್ರೆ, ಫೀಟಲ್ ಹಾರ್ಟ್ ರೇಟ್ ಮೇಲೆ ಮಗುದು ಜೆಂಡರ್ನ ಪ್ರಿಡಿಕ್ಷನ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅದು ಅಷ್ಟೇ ತುಂಬಾನೇ ತಪ್ಪು. ನಾನು ಯಾವಾಗಲೇ ಹೇಳಿರೋ ಹಾಗೆ ಮಗು ಆಕ್ಟಿವಿಟಿ ಜಾಸ್ತಿ ಇದ್ರೆ ಜಾಸ್ತಿ ಇರುತ್ತೆ, ಮಗು ಕ್ವೈಟ್ ಆಗಿದ್ರೆ ಕಡಿಮೆ ಇರುತ್ತೆ. ಸೊ ಅದ್ರ ಮೇಲೆ ನೀವು ಜೆಂಡರ್ ಪ್ರಿಡಿಕ್ಷನ್ ಮಾಡಲೇಬೇಡಿ, ಇಟ್ಸ್ ಆಫ್ ನೋ ಯೂಸ್. ಸ್ನೇಹಿತರೆ, ಏನಾಗುತ್ತೆ, ತುಂಬಾ ಜನ ಪರ್ಟಿಕ್ಯುಲರ್ಲಿ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗಿರ್ತಾರಲ್ಲ, ಈ ಪ್ರೆಗ್ನೆನ್ಸಿ ರಿಲೇಟೆಡ್ ಇನ್ಫಾರ್ಮೇಶನ್ ತುಂಬಾನೇ ಅವ್ರಿಗೆ ಇರೋದಿಲ್ಲ. ಹಾಗಾಗಿ ಅವರು ಇವರು ಹೇಳೋದನ್ನ ಕೇಳ್ಕೊಂಡಿರ್ತಾರೆ. ಈ ತರ ಕೆಲವೊಂದು ತಪ್ಪು ಇನ್ಫಾರ್ಮೇಶನ್ ತಿಳ್ಕೊಂಡು ಅದ್ರ ಬಗ್ಗೆ ಅಪ್ರೆನ್ಸಿವ್ ಆಗಿರ್ತಾರೆ. ಸೊ ಆದಷ್ಟು ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಸ್ನ ಯಾರು ನಿಮ್ಗೆ ಗೊತ್ತಿರೋ ರಿಲೇಟಿವ್ಸ್ ಅಲ್ಲಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇರ್ತಾರೆ, ಇಲ್ಲ ಯಾರು ಕ್ಯಾರಿಂಗ್ ಇರ್ತಾರೆ, ಈ ವಿಡಿಯೋಸ್ನ ಶೇರ್ ಮಾಡಿದ್ರೆ ಈ ಇನ್ಫಾರ್ಮೇಶನ್ ಸಹ ನೀವು ಅವ್ರ ಜೊತೆ ಹಂಚ್ಕೊಳ್ಳೋಂಗಾಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು.